ಅಲೋಪತಿ ಚಿಕಿತ್ಸೆಯನ್ನು ವೈಜ್ಞಾನಿಕ ಚಿಕಿತ್ಸೆ ಅನ್ಬೋದು. ಬೇರೆಲ್ಲ ಚಿಕಿತ್ಸಾ ಪದ್ಧತಿಗಳಿವೆ, ಅವು ವೈಜ್ಞಾನಿಕ ಅಲ್ಲ. ಅದೇ ಔಷಧಿನ ಪ್ರಾಣಿಗಳ ಮೇಲೆ ಉಪಯೋಗಿಸ್ತಾರೆ. ಅಡ್ಡ ಪರಿಣಾಮಗಳು ಏನಾರು ಇದೆಯಾ, ಅಪಾಯಕರ ಅಡ್ಡ ಪರಿಣಾಮಗಳಿದೆಯಾ, ಯಾವುದು ಅಪಾಯಕರ ಅಡ್ಡ ಪರಿಣಾಮಗಳು, ಅದನ್ನೆಲ್ಲ ಕಂಡುಹಿಡಿದು ಕೊನೆಗೆ ಆ ಔಷಧಿನ ಜಾಸ್ತಿ ಜನರ ಮೇಲೆ ಉಪಯೋಗಿಸಕ್ಕೆ ಶುರು ಮಾಡಿ. ಈ ವೈಜ್ಞಾನಿಕ ಚಿಕಿತ್ಸೆ ಅನ್ನೋದು ಸಾಮಾನ್ಯವಾಗಿ ಇವತ್ತು ಎಲ್ಲ ಕಡೆಗೂ ಕಂಡು ಬರ್ತಾ ಇದೆ. ಜನರು ಅದನ್ನೇ ಉಪಯೋಗಿಸ್ತಾ ಇದ್ದಾರೆ, ಆದ್ರೆ ಅದು ವೈಜ್ಞಾನಿಕ ಚಿಕಿತ್ಸೆ ಅಂತ ಅವರಿಗೆ ಗೊತ್ತಿಲ್ಲ. ಈ ಔಷಧಿನ ಪ್ರೆಸಿಡೆಂಟ್ ಉಪಯೋಗಿಸ್ತಾ ಇದ್ದಾರೆ, ಅದು ಬಹಳ ಒಳ್ಳೆ ಔಷಧಿ, ಇಲ್ಲೇ ಇದ್ರೆ ಅವ್ರು ಯಾಕೆ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ. ಈ ತರದ ಹೇಳಿಕೆಗಳನ್ನ ನಂಬೇಡಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಸಿ ರಾವ್ ಅಂತ. ನಾನು 47 ವರ್ಷ ವೈದ್ಯಕೀಯ ವೃತ್ತಿಯನ್ನು ಮಾಡಿದ್ದೇನೆ. ಈಗ ನಾನು ವಿಶ್ರಾಂತಿ ತಗೊಳ್ತಾ ಇದ್ದೇನೆ. ನಾನು ಬೆಂಗಳೂರಿನ ಯಶವಂತಪುರದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾಯಿದ್ದೆ. ನಾನು ಜನರಿಗೆ ಅಗತ್ಯವಾಗುವಂಥ ವೈದ್ಯಕೀಯ ವಿಷಯದ ಬಗ್ಗೆ ಸಾಮಾನ್ಯವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜನರಿಗೆ ವೈದ್ಯಕೀಯ ವಿಷಯದ ಬಗ್ಗೆ ಮಾಹಿತಿ ಇಲ್ಲದೇ ಇರೋದರಿಂದ ಈ ಥರದ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ತೀನಿ. ವೈಜ್ಞಾನಿಕ ಚಿಕಿತ್ಸೆ ಎಂದರೇನು? ಇದು ಒಂದು ಸಾಮಾನ್ಯ ಪ್ರಶ್ನೆ, ಆದರೆ ಬಹಳ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ವಿಜ್ಞಾನ ಅಂದ್ರೇನು ಎಷ್ಟೋ ಸಾರಿ ಗೊತ್ತಿರೋದಿಲ್ಲ. ಇನ್ನು ವೈಜ್ಞಾನಿಕ ಚಿಕಿತ್ಸೆ ಅಂದ್ರೇನು ಅಂತ ಅನ್ನೋದು ಗೊತ್ತಿರೋದಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ಥರದ ಚಿಕಿತ್ಸೆಗಳು ದೊರಕ್ತಾ ಇವೆ. ಯಾವುದು ವೈಜ್ಞಾನಿಕ ಚಿಕಿತ್ಸೆ ಅಂತ ಅನ್ನೋದು ಗೊತ್ತಾಗೋದೇ ಇಲ್ಲ. ವಿಜ್ಞಾನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಬಿಡ. ಅದೊಂದು ವಿಧಾನ. ಜ್ಞಾನನ ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋ ಪದ್ಧತಿಗೆ ವಿಜ್ಞಾನ ಅಂತ ಅನ್ಬೋದು. ಭಾಳ ಸುಲಭವಾಗಿ ಹೇಳಿದ್ದೇನೆ ಇದನ್ನು. ಈ ವಿಜ್ಞಾನ ಆಧರಿಸಿದ ಚಿಕಿತ್ಸಾ ಪದ್ಧತಿ ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿ ಅನ್ಬೋದು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅದು ಸರಿಯಾದ ವಿವರಣೆ ಅಲ್ಲ. ಅಲೋಪತಿ ಚಿಕಿತ್ಸೆಯನ್ನು ವೈಜ್ಞಾನಿಕ ಚಿಕಿತ್ಸೆ ಅನ್ಬೋದು. ಬೇರೆಲ್ಲ ಚಿಕಿತ್ಸಾ ಪದ್ಧತಿಗಳಿವೆ, ಅವು ವೈಜ್ಞಾನಿಕ ಅಲ್ಲ. ಆದ್ರೂ ಆ ಚಿಕಿತ್ಸಾ ಪದ್ಧತಿಯನ್ನು ಉಪಯೋಗಿಸೋರು ಅದು ವೈಜ್ಞಾನಿಕ ಅಂತ ಹೇಳ್ತಾರೆ. ಜನರಿಗೆ ಕನ್ಫ್ಯೂಸ್ ಮಾಡ್ತಾರೆ. ವೈಜ್ಞಾನಿಕ ಅಂದರೆ ಏನು ಹಾಗಾದರೆ? ನೋಡಿ, ವೀಕ್ಷಣೆ ಇರ್ತದೆ. ಯಾವುದೋ ಒಂದು ವಿಷಯ, ಒಬ್ಬ ರೋಗಿಯ ಸಮಸ್ಯೆ ಅಂತಂದರೆ ಅದನ್ನು ವೀಕ್ಷಣೆ, ಆಮೇಲೆ ಅದರ ಮೇಲೆ ಪ್ರತಿಕ್ರಿಯೆ ನೋಡಿ, ಆಮೇಲೆ ಪ್ರಯೋಗ ಮಾಡಿ ಅದನ್ನು ಕಂಡುಹಿಡಿಯೋದು ವೈಜ್ಞಾನಿಕ ಚಿಕಿತ್ಸೆ ಅನ್ಬೋದು. ಈಗ ಸಣ್ಣ ಉದಾಹರಣೆ ಕೊಡ್ತೀನಿ. ಔಷಧಿಗಳನ್ನ ನಾವು ಉಪಯೋಗಿಸ್ತೀವಿ. ಆಧುನಿಕ ವೈಜ್ಞಾನಿಕ ಚಿಕಿತ್ಸೆಯಲ್ಲಿ ಔಷಧಿಗಳನ್ನ ಉಪಯೋಗಿಸ್ತೀವಿ. ಅದು ಹೇಗೆ ವೈಜ್ಞಾನಿಕವಾಗಿದೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಂಬಿಡ. ನೋಡಿ, ಒಂದು ಕೆಮಿಕಲ್ನ ಅದು ಔಷಧಿಗೆ ಉಪಯೋಗಿಸ್ಬೋದು ಅಂತ ಕಂಡುಹಿಡಿಯೋದಕ್ಕೆ ಸುಮಾರು 100-150 ಜನರ ಮೇಲೆ ಪ್ರಯೋಗ ಮಾಡ್ತಾರೆ. ಅದರಿಂದ ಒಳ್ಳೆಯ ಗುಣಗಳು, ಕೆಟ್ಟ ಗುಣಗಳು ಇರ್ತವೆ. ಒಳ್ಳೆಯ ಗುಣಗಳು ಇತ್ತು ಅಂತಂತಂದರೆ ಅದನ್ನು ಚಿಕಿತ್ಸೆಗೆ ಉಪಯೋಗಿಸ್ಬೋದು ಅಂತ ತೀರ್ಮಾನ ಮಾಡ್ತಾರೆ. ಅದನ್ನು ಸುಮಾರು 1000 ಜನರ ಮೇಲೆ ಪ್ರಯೋಗ ಮಾಡಿ ನೋಡ್ತಾರೆ. ಏನೇನು ಒಳ್ಳೆಯ ಗುಣಗಳಿವೆ, ಏನೇನು ಕೆಟ್ಟ ಗುಣಗಳಿವೆ ಅದನ್ನೆಲ್ಲ ಅರ್ಥ ಮಾಡ್ಕೋತಾರೆ. ಅದರ ನಂತರ ಅದೇ ಔಷಧಿನ ಪ್ರಾಣಿಗಳ ಮೇಲೆ ಉಪಯೋಗಿಸ್ತಾರೆ. ಅಡ್ಡ ಪರಿಣಾಮಗಳೇನಾರಿದೆಯಾ, ಅಪಾಯಕರ ಅಡ್ಡ ಪರಿಣಾಮಗಳಿದೆಯಾ, ಯಾವುದು ಅಪಾಯಕರ ಅಡ್ಡ ಪರಿಣಾಮಗಳು, ಅದನ್ನೆಲ್ಲ ಕಂಡುಹಿಡಿದು ಕೊನೆಗೆ ಆ ಔಷಧಿನ ಜಾಸ್ತಿ ಜನರ ಮೇಲೆ ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ. ಸುಮಾರು ನೋಡಿ, ಒಂದು ಔಷಧಿನ ಎಷ್ಟೋ ಸಾರಿ ಮಿಲಿಯನ್ ಜನರುಗಳ ಮೇಲೆ, ಅಂದರೆ 10 ಲಕ್ಷ ಜನರ ಮೇಲೆ ಉಪಯೋಗಿಸಲಾಗಿರುತ್ತೆ. ಅದು ಸುಮ್ಮನೆ ಔಷಧಿ ಕಂಪ್ನಿಯವರು ಉಪಯೋಗಿಸೋದು ಮೇಲೆ ತೀರ್ಮಾನ ಆಗಿರೋದಿಲ್ಲ. ವೈಜ್ಞಾನಿಕವಾಗಿ ಒಂದು ಔಷಧಿನ ವಿಜ್ಞಾನ ಕೇಂದ್ರದಲ್ಲಿ ಬಹಳಷ್ಟು ಜನರ ಮೇಲೆ ಉಪಯೋಗಿಸಿ ಈ ಔಷಧಿ ಒಳ್ಳೆಯ ಔಷಧಿ ಅಂತ ಕಂಡುಹಿಡಿತಾರೆ. ಅದ್ರ ಜೊತೆಗೇ ಅದರ ಅಡ್ಡ ಪರಿಣಾಮಗಳನ್ನು ಕಂಡುಹಿಡಿತಾರೆ. ಅದೆಲ್ಲ ಆದಮೇಲೆ ಔಷಧಿ ನಿಯಂತ್ರಣಕ್ಕೆ ತಮ್ಮ ಅಧ್ಯಯನದ ವರದಿಗಳನ್ನ ಕೊಡ್ತಾರೆ. ಅವರು ಇದು ಸರಿ ಇದೆ, ಉಪಯೋಗಿಸ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಆವಾಗ ಔಷಧಿನ ಪೇಟೆಂಟ್ ಮಾಡ್ಕೋತಾರೆ ಆ ಕಂಪ್ನಿಯವರು. ಪೇಟೆಂಟ್ ಮಾಡಿ ಮಾರುಕಟ್ಟೆಯಲ್ಲಿ ರಿಲೀಸ್ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ ಮೇಲೂ ಸಹಿತ ಅದರೊಳಗೆ ಅಡ್ಡ ಪರಿಣಾಮ ಬಂದರೆ ಅದನ್ನು ನಿಷೇಧ ಮಾಡ್ತಾರೆ. ನೋಡಿ, ಈ ಪ್ರಕ್ರಿಯೆ ಸುಮಾರು 3-5 ವರ್ಷ ತಗೊಳ್ತದೆ. ಸಾವಿರಾರು ಕೋಟಿ ರೂಪಾಯಿನೂ ಖರ್ಚಾಗ್ತದೆ. ಆವಾಗ ಈ ಔಷಧಿ ಹೊರಗೆ ಬರೋದಕ್ಕೆ ಸಾಧ್ಯ. ಅಂದರೆ ಒಂದು ವೈಜ್ಞಾನಿಕ ಚಿಕಿತ್ಸೆ ಅಂತಂತಂದರೆ ಈ ಥರದ ಔಷಧಿ ತಯಾರಿಕೆಗೆ ಭಾಳ ಮುಖ್ಯ
ಪ್ರಾಮುಖ್ಯತೆ ಕೊಡ್ತಾರೆ. ಇದಕ್ಕೆ ಡಬಲ್ ಬ್ಲೈಂಡ್, ಮಲ್ಟಿಸೆಂಟ್ರಿಕ್, ಪ್ಲೇಸಿಬೋ ಕಂಟ್ರೋಲ್ಡ್, ಮಲ್ಟಿಸೆಂಟ್ರಿಕ್ ಟ್ರಯಲ್ಸ್ ಅಂತ ಹೇಳ್ತಾರೆ. ಈ ಟ್ರಯಲ್ಸ್ ಮಾಡಿ ಅದರೊಳಗೆ ಆ ಔಷಧಿ ಹೊರಗೆ ಬಂದರೆ ಮಾತ್ರ ಅದನ್ನು ಬಿಡುಗಡೆಗೆ ಯೋಗ್ಯ ಅಂಥೇಳಿ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆದಮೇಲೆ ಜನರು ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ. ನೀವು ವೈಜ್ಞಾನಿಕ ಚಿಕಿತ್ಸೆ ಪಡಿಬೇಕು ಅಂತಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಈ ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿನ ಉಪಯೋಗಿಸ್ತಾರಲ್ಲ, ಅಲೋಪತಿ ಪದ್ಧತಿ ಉಪಯೋಗಿಸ್ತಾರಲ್ಲ, ಆ ಡಾಕ್ಟ್ರ್ ಹತ್ರ ಹೋಗಬೇಕು. ಆ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಬೋದು. ಅವರು ಸಾಮಾನ್ಯವಾಗಿ ಅಲೋಪತಿಕ್ ಔಷಧಿಗಳನ್ನೇ ಕೊಡ್ತಾರೆ. ಅಲೋಪತಿಕ್ ಔಷಧಿಗಳನ್ನೇ ಕೊಡಬೇಕು. ಯಾಕೆ ಅಂತಂದರೆ ಅವರು ಅದರೊಳಗೆ ತರಬೇತಿ ಪಡೆದಿರ್ತಾರೆ. ಹೀಗಾಗಿ ಈ ವೈಜ್ಞಾನಿಕ ಚಿಕಿತ್ಸೆ ಅನ್ನೋದು ಸಾಮಾನ್ಯವಾಗಿ ಇವತ್ತು ಎಲ್ಲ ಕಡೆಗೂ ಕಂಡು ಬರ್ತಾ ಇದೆ. ಜನರು ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. ಆದರೆ ಅದು ವೈಜ್ಞಾನಿಕ ಚಿಕಿತ್ಸೆ ಅಂತ ಅವರಿಗೆ ಗೊತ್ತಿಲ್ಲ. ಎಷ್ಟೋ ಸರಿ ಹೇಳ್ತಾರೆ, ನೋಡಿ ಈ ಔಷಧಿನ ಸಾವಿರಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದಾರೆ, ಅದು ವೈಜ್ಞಾನಿಕವಾಗಿರಲೇಬೇಕು ಅಂತ ಹೇಳ್ತಾರೆ. ಆ ಥರ ಏನಿಲ್ಲ. ಜಾಸ್ತಿ ದಿವಸದಿಂದ ಉಪಯೋಗಿಸಲ್ಪಟ್ಟಿದೆ ಅಂತಂತಂದರೆ ಅದು ವೈಜ್ಞಾನಿಕ ಇರಬೇಕು ಅಂತೇನಿಲ್ಲ. ಈ ಔಷಧಿನ ಪ್ರೆಸಿಡೆಂಟ್ ಉಪಯೋಗಿಸ್ತಾ ಇದ್ದಾರೆ, ಅದು ಭಾಳ ಒಳ್ಳೆಯ ಔಷಧಿ, ಇಲ್ಲೇ ಇದ್ದರೆ ಅವ್ರು ಯಾಕೆ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ. ಈ ಥರದ ಹೇಳಿಕೆಗಳನ್ನ ನಂಬೇಡಿ. ನಮ್ಮ ಚಿಕ್ಕಪ್ಪ ಈ ಔಷಧಿ ಉಪಯೋಗಿಸ್ತಾಯಿದ್ರು, ಸುಮಾರು 10-15 ವರ್ಷ ಉಪಯೋಗಿಸ್ತಾಯಿದ್ರು, ಅದು ಅವರಿಗೆ ಯಾವ ಥರದ್ದು ತೊಂದರೆ ಕೊಟ್ಟಿಲ್ಲ, ಅದರಿಂದ ನಾನು ಉಪಯೋಗಿಸ್ಬೋದೇ ಅಂತ ಕೇಳ್ತಾರೆ. ಅದ್ರ ಬಗ್ಗೆನೂ ನಂಬಕ್ಕೆ ಹೋಗಬೇಡಿ. ಇನ್ನು ಕೆಲವರು ಹೇಳ್ತಾರೆ, ಈ ಔಷಧಿನ ನಾನು ಮೊದಲಿನಿಂದನೂ ಉಪಯೋಗಿಸ್ತಾ ಇದ್ದೀನಿ, ಆದರೆ ಈ ಔಷಧಿ ಉಪಯೋಗಿಸಿದಾಗ ನನಗೆ ಖರ್ಚು ಕಡಿಮೆ, ಆಮೇಲೆ ಅದರಿಂದ ಪ್ರಯೋಜನ ಕಂಡಿದೆ, ಅದರಿಂದ ನಾನು ಇದನ್ನು ಉಪಯೋಗಿಸ್ತೀನಿ ಅಂತ ಹೇಳ್ತಾರೆ. ಈ ಥರದ ಹಲವಾರು ಹೇಳಿಕೆಗಳನ್ನ ಕೊಡ್ತಾರೆ. ಅದರ ಮೇಲೆ ತೀರ್ಮಾನ ಆಗಲ್ಲ. ಆದರೆ ಯಾವುದೇ ಔಷಧಿ ಅದು ಡಬಲ್ ಬ್ಲೈಂಡ್, ಪ್ಲೇಸಿಬೋ ಕಂಟ್ರೋಲ್ಡ್, ಮಲ್ಟಿಸೆಂಟ್ರಿಕ್ ಟ್ರಯಲ್ಸ್ ಅಂತ ಇರ್ತದೋ, ಟ್ರಯಲ್ಸನ್ನು ಒಳಗೊಂಡಿರುತ್ತೋ ಆ ಥರದ ಔಷಧಿಗಳು ನಾವು ವೈಜ್ಞಾನಿಕವಾದ ಔಷಧಿಗಳಂತೀವಿ. ಅದನ್ನು ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆದರೆ ವೈಜ್ಞಾನಿಕ ಚಿಕಿತ್ಸೆ ಅನ್ಬೋದು.